ಸ್ನೇಹಿತರೆ, ವೆಲ್ಕಮ್ ಟು VGB ನ್ಯೂಸ್ ವಿಶ್ವಗುರು ಭಾರತ ನ್ಯೂಸ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಒಂದು ಉತ್ತಮವಾದ ಕೆಲಸ ನಿರ್ವಹಿಸ್ತಕ್ಕಂಥ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರುವ ಒಂದು ಗ್ರಂಥಾಲಯಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ. ಬನ್ನಿ, ಆ ಗ್ರಂಥಾಲಯ ಎಲ್ಲಿದೆ, ಹೇಗೆ ಕಾರ್ಯನಿರ್ವಹಣೆ ಆಗ್ತಿದೆ ಅನ್ನೋದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ ಗ್ರಂಥಾಲಯ ಯಾವ್ದು ಗೊತ್ತಾ? ಎಲ್ರಿಗೂ ನಮಸ್ಕಾರ. ನಾನು ಹೇಮಂತ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಇವತ್ತೊಂದು ವಿಶೇಷವಾದ ಸಂಚಿಕೆನ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಕಳೆದ ಬಾರಿ ನನ್ನ ಊರಿಗೆ ಬಂದಾಗ ಅನೇಕ ಕಡೆ ನನ್ನ ಊರನ್ನು ವೀಕ್ಷಣೆ ಮಾಡಿದ್ದೆ. ಭಾಳಷ್ಟು ಕೆಲಸ ಕಾರ್ಯಗಳು, ಒಳ್ಳೆ ಕೆಲಸಗಳು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಮತ್ತು ನಮ್ಮ ಸದಸ್ಯರ ಕಡೆಯಿಂದ ಆಗಿದೆ. ಅದರಲ್ಲಿ ಬಹಳ ಹಳೆಯ ಪುರಾತನ ಅಂತ ಇದ್ದಂತಹ ಒಂದು ಗ್ರಂಥಾಲಯ, ಒಂದು ಗ್ರಂಥಾಲಯ ಸ್ಥಿತಿ ಏನಾಯ್ತು ಅಂತಂದರೆ ಮುಂದೆ ಹೋಗಿತ್ತು, ಅಂದರೆ ಸ್ಥಿತಿ ಹೋಗುವ ಒಂದು ಹಂತಕ್ಕೆ ಹೋಗಿತ್ತು. ಆದರೆ ಆ ಗ್ರಂಥಾಲಯನ ಇವಾಗ ನಮ್ಮ ಗ್ರಾಮಸ್ಥರು ಮತ್ತು PDO ಎಲ್ಲ ಕೂಡ ಸೇರಿ ಅದನ್ನು ಮತ್ತೆ ಪುನಶ್ಚೇತನ ಮಾಡಿ ವಿದ್ಯಾರ್ಥಿಗಳಿಗೆ, ಸುಮಾರು 10-15 ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಗ್ರಂಥಾಲಯದ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಬನ್ನಿ, ಮುಂಚೆ ಇದ್ದಿದ್ದ ಗ್ರಂಥಾಲಯ ನಾನು ನಿಮ್ಗೆ ಜೊತೆಗೆ ಈಗ ಅಭಿವೃದ್ಧಿ ಆಗಿರ್ತಕ್ಕಂಥ ಗ್ರಂಥಾಲಯ ಹೇಗಿದೆ, ಅದನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದರೆ, ಅದರ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಆಯಿತು, ಈಗ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅದು ಅನುಕೂಲ ಆಗಿದೆ ಅನ್ನೋದನ್ನು ಸ್ವತಃ ಗ್ರಂಥಾಲಯ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಮೇಡಮ್ ಹತ್ರ ನಿಮ್ಮನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ಹೋಗೋಣ. ಹಾರನಹಳ್ಳಿ ಗ್ರಂಥಾಲಯ ನೋಡಿ. ಸೊ ಬನ್ನಿ, ಒಳಗಡೆ ಹೋಗೋಣ. ಸೊ ಗ್ರಂಥಾಲಯದ ನಿರ್ವಹಣೆ ಹೇಗಿದೆ, ವಿದ್ಯಾರ್ಥಿಗಳ ಒಂದು ಸಹಕಾರ ಹೇಗಿದೆ, ಎಲ್ಲದನ್ನು ಕೂಡ ನಿಮಗೆ ನಮ್ಮ ಮೇಡಮ್ ಅವರು ಪರಿಚಯ ಮಾಡಿಕೊಡ್ತಾರೆ. ಸೊ ನೋಡಿ, ತುಂಬ ಖುಷಿಯಾಯಿತು ನನಗೆ. ಗ್ರಂಥಾಲಯ ಮುಂಚೆ ಇದ್ದಂಥ ಸ್ಥಿತಿಯನ್ನು ನೋಡಿ ನಾನು ಫೇಸ್ಬುಕ್ ಲೈವ್ ಮಾಡಿದ್ದೆ. ಸೊ ಅಧಿಕಾರಿಗಳು ಗಮನಕ್ಕೂ ಕೂಡ ತೊಗೊಂಬಂದು, ಆದರೆ ಈಗ ಪುನಶ್ಚೇತನ ಆಗಿ ಮತ್ತೆ ವಿದ್ಯಾರ್ಥಿಗಳಿಗೆ, ಇಲ್ಲಿನ ಗ್ರಾಮಸ್ಥರಿಗೆ ಭಾಳಷ್ಟು ಅನುಕೂಲತೆಗಳಾಗಿದೆ. ಸೊ ಅದು ಹೇಗಾಗಿದೆ, ಯಾವ ರೀತಿ ಇದೆ ಅನ್ನೋದನ್ನು ಸ್ವತಃ ಮೇಡಮ್ಮೇ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಬನ್ನಿ, ಅವರ ಪರಿಚಯ ಮಾಡ್ಕೊಳ್ಳೋಣ. ನಮ್ಮ ಹಾರನಹಳ್ಳಿಯ ಗ್ರಂಥಾಲಯನ 21 ವರ್ಷದಿಂದ ನಿರ್ವಹಣೆ ಮಾಡ್ತಾ ನಮ್ಮ ಗೀತಾ ಮೇಡಮ್ ಜೊತೆ ಇದ್ದಾರೆ. ಸೊ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮೇಡಮ್, ಈಗ ಯಾಕೆ ಅಂತ ಹೇಳಿದ್ರೆ, ನಾವು ಕಾಣೋಂಗೆ ಗ್ರಂಥಾಲಯನ ಬಳಸ್ಕೊತಾ ಇದ್ವಿ. ಕೆಲವು ವರ್ಷ ಗ್ರಂಥಾಲಯನ ನಾವು ಸ್ಥಗಿತಗೊಳಿಸಿದ್ವಿ. ಯಾವ ರೀತಿ ಪುನಶ್ಚೇತನ ಆಯಿತು, ಯಾವ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಂಡ್ರಿ, ನಮ್ಮ ಹಾರನಹಳ್ಳಿ ಗ್ರಾಮಸ್ಥರಿಗೆ ಮತ್ತು ನಮ್ಮ ಸುತ್ತಮುತ್ತಲ ಹಳ್ಳಿನ ಯುವಕರಿಗೆ ಎಷ್ಟು ಮಟ್ಟಿಗೆ ಗ್ರಂಥಾಲಯ ಬಳಕೆ ಆಗ್ತಾ ಇದೆ, ಮತ್ತು ವೀಕ್ಷಕರಿಗೂ ಕೂಡ ಅಷ್ಟೇ, ಸರ್ಕಾರದ ಗಮನಕ್ಕೂ ಕೂಡ. ಯಾಕಂದರೆ ಒಂದು ಗ್ರಂಥಾಲಯ ಇದ್ದರೆ ಎಷ್ಟು ಮಟ್ಟಿಗೆ, ಎಷ್ಟು ವಿದ್ಯಾವಂತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ತಮ್ಮ ಬಾಯಿ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ನನ್ನ ಹೆಸರು ಗೀತಾ ಅಂತ ಹೇಳ್ಬಿಟ್ಟು, ನಾನು 1998ನೇ ಇಸ್ವಿನಲ್ಲಿ ಮೇಲ್ವಿಚಾರಕಳಾಗಿ ಗ್ರಂಥಾಲಯಕ್ಕೆ ಇಲ್ಲಿ ಜಾಯಿನ್ ಆಗಿದ್ದೀನಿ. ಆವಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟಲ್ಲಿ ನಮಗೆ ಒಂದು 250 ಮಾತ್ರ ಬುಕ್ಸ್ ಇತ್ತು. ಈಗ ತದನಂತರ ಒಂದಾದ್ಮೇಲೆ ಒಂದು ಇಯರ್ ವೈಸು ನಮಗೆ RRLF ಮತ್ತು ಜಿಲ್ಲಾ ಕೇಂದ್ರ ಗ್ರಂಥಾಲಯದಿಂದ ಬುಕ್ಸ್ಗಳನ್ನೆಲ್ಲ ನಮಗೆ ಕೊಡ್ತಾ ಬಂತು. ಈಗ ನಮಗೆ 5,500 ಬುಕ್ಸ್ಗಳಾಗಿದೆ. ಇದನ್ನ ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ನಾವು ಇಲ್ಲಿ ಬುಕ್ಸ್ಗಳನ್ನು ಅಕಾರ್ಡಿಂಗ್ ಟು DDC ಪ್ರಕಾರ ನಾವು ಅರೇಂಜ್ ಮಾಡಿದ್ದೀವಿ. ಅವರು ಅಮೇರಿಕಾದ ವಿಜ್ಞಾನಿ 1876ನೇ ಇಸ್ವಿನಲ್ಲಿ ಅವರು ಕಂಡುಹಿಡಿದಿರ್ತಕ್ಕಂಥ ಕ್ಲಾಸಿಫಿಕೇಶನನ್ನು ನಾವು ಇಲ್ಲಿ ಹೋಲಿಸ್ಕೊಂಡು ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಮಕ್ಕಳಿಗೆಲ್ಲ ಬುಕ್ಸನ್ನು ಹುಡ್ಕೋದಿಕ್ಕೆ ತುಂಬ ಯೂಸ್ಫುಲ್ ಆಗಿದೆ. ಮುಂಚೆ ನೆಲ ಎಲ್ಲ ಹಾಳಾಗೋಗಿತ್ತು. ಪಂಚಾಯತ್ ವತಿಯಿಂದ ನೆಲ ಎಲ್ಲ ಕ್ಲೀನ್ ಮಾಡಿಸ್ಕೊಟ್ಟಿದ್ದಾರೆ, ಹೊಸದಾಗಿ ಕಲ್ಲು ಹಾಕ್ಸಿದ್ದಾರೆ, ಮೆಟ್ರಿಫೈಡ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಗ್ರಂಥಾಲಯ. ನಮ್ಮ ಗ್ರಂಥಾಲಯಕ್ಕೆ ಸ್ಟೇಟ್ ಪೇಪರ್ 4 ತರಿಸ್ತೀವಿ, ಲೋಕಲ್ ಪೇಪರ್ 1 ತರಿಸ್ತೀವಿ, ಮತ್ತು ಒಂದು ಉದ್ಯೋಗ ಮಾಹಿತಿ ತರಿಸ್ತೀವಿ, ಮಂತ್ಲಿ ಮ್ಯಾಗಝೈನ್ ತರಿಸ್ತೀವಿ, ವೀಕ್ಲಿ ಮ್ಯಾಗಝೈನ್ ಕೂಡ ತರಿಸ್ತೀವಿ. ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದಾರೆ ಮಕ್ಕಳೆಲ್ಲ. ಹೀಗಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಲೈಬ್ರರಿ. ಈಗ ವರ್ಷಕ್ಕೂ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ TV ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ, ಮತ್ತೆ ಮೊಬೈಲ್ಗಳು ಕೊಟ್ಟಿದ್ದಾರೆ 4 ಶಿಕ್ಷಣ ಪ್ರಿಯದವರಿಂದ. ಸೊ ಹಂಗಾಗಿ ಮೊಬೈಲ್ ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ತುಂಬ ಈ ಮಕ್ಕಳಿಗೆ ಒಂದು ರೀತಿ ಉತ್ಸಾಹ ಬಂದಿದೆ, ಲೈಬ್ರರಿಗೆ ಹೋಗ್ಲೇಬೇಕು ನಾವು. ಲೈಬ್ರರಿನಲ್ಲಿ ನಮ್ಗೆ ಎಷ್ಟೊಂದು ವಿಚಾರಗಳೆಲ್ಲ ತಿಳಿತಾ ಇದೆ. ನಾವು ಸೈನ್ಸ್ ಬಗ್ಗೆ ಎಲ್ಲ ಓದ್ತಿದ್ದೀವಿ, ಗ್ರಾಮರ್ ಎಲ್ಲ ತಿಳ್ಕೊಳ್ತಿದ್ದೀವಿ, ಕತೆ ಕಾದಂಬರಿಗಳು, ಗಾದೆಗಳು,
ಕಥೆಗಳು, ಒಗಟುಗಳು, ಕವನಗಳು, ಸಾಹಿತ್ಯಗಳು, ನಾಟಕಗಳು ಇವುಗಳನ್ನೆಲ್ಲ ಮಕ್ಕಳು ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ಸಖತ್ ಎಂಟರ್ಟೈನ್ಮೆಂಟು ಕೂಡ ಮಾಡ್ತಿದ್ದಾರೆ ಇಲ್ಲಿ. ಸೊ ಈಗಿನ ಕಾಲದಲ್ಲಿ ವೀಕ್ಷಕರೇ ಎಲ್ಲರೂ ಕೂಡ ಮೊಬೈಲ್ ಒಂದು ಅಳವಡಿಸ್ಕೊಂಡ್ಬಿಟ್ರೆ ಸಾಕು, ಅದರ ಎಲ್ಲ ಜ್ಞಾನ ಸಿಗುತ್ತೆ ಅಂತ. ಇಂಥ ಲೈಬ್ರರಿಗಳಿಗೆ ಬಂದ್ರೆ ಅಲ್ಲಿ ಸಿಕ್ಕಂತ ಜ್ಞಾನ ಭಂಡಾರ ಬಹಳಷ್ಟು ಇರುತ್ತೆ. ಹೌದು. ಸೊ ಜ್ಞಾನ ಭಂಡಾರನ ಬಳಸ್ಕೊಂಡು ವಿದ್ಯಾರ್ಥಿಗಳು ಸುಮಾರು ಎಷ್ಟು ಜನ ಬರ್ತಾರೆ ಮೇಡಮ್ ಒಂದು ದಿವಸಕ್ಕೆ? ನಮಗೆ ಸಾಟರ್ಡೆ ಅಂತ ಫುಲ್ ಕ್ಲಾಸ್ ಬಿಟ್ಟ ತಕ್ಷಣನೇ ಒಂದು 60 ಜನ 70 ಜನ ಮಕ್ಕಳು ಬರ್ತಾರೆ. ಅವರಿಗೆಲ್ಲ 4 ಮೊಬೈಲ್ ಸಾಕಾಗಲ್ಲ. ಬಟ್ ಆದ್ರೂ ಅವರಿಗೆ ಒಂದ್ ರೀತಿ ನಾವೇ ಟೀಚ್ ಮಾಡೋದ್ರ ತರ ಹೇಳ್ಕೊಡ್ತೀವಿ. ಟಿವಿನಲ್ಲಿ ಸ್ಟೋರೀಸ್ಗಳು, ಮಾರಲ್ ಸ್ಟೋರೀಸ್ನೆಲ್ಲ ಹಾಕಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಹಂಗಾಗಿ ಮಕ್ಕಳು ತುಂಬಾ ಖುಷಿಯಾಗಿ ಹೋಗ್ತಿದ್ದಾರೆ. ಸೊ ನಂದು ಒಂದು ಪ್ರಶ್ನೆ ಮೇಡಮ್, ಈಗ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತವೆ. ಕೆಲವೊಂದಷ್ಟು ವರ್ಷಗಳು ನಮ್ಮ ಗ್ರಂಥಾಲಯ ನಾವು ಮುಚ್ಚಿದ್ವಿ. ಅದಕ್ಕೇನೋ ಕಾರಣ ನಿಮ್ಗೆ ಏನಾದ್ರು ಗೊತ್ತಿದೆ? ಯಾಕಂದ್ರೆ ನಮ್ಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ನಿಮ್ಗೆ ಏನಾದ್ರು ನಮ್ದು ಗೊತ್ತಿದೆ? ಸಾರ್ವಜನಿಕ ಗ್ರಂಥಾಲಯನ ಯಾವುದೇ ಕಾರಣಕ್ಕೂ ಮುಚ್ಚೋದಿಲ್ಲ. ನಾವು ಟೈಮಿಂಗ್ಸ್ ಪ್ರಕಾರ ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತಿದೀವಿ. ಮುಂಚೆ ಯಾವ್ದೋ ಸಾಕ್ಷರತೆ ಅಂತ ಇತ್ತು, ಅದು ಮುಚ್ಚೋಗಿರ್ಬೋದು ಅಷ್ಟೇ. ಅದೇ ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಮಾತ್ರ ಮುಚ್ಚಿಲ್ಲ. ಈ ರೂರಲ್ ಸರ್ವಿಸ್ ಚೆನ್ನಾಗಿ ನಡೀತಾ ಇದೆ. ಮಕ್ಕಳುಗಳೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾನು ನೋಡಿದ ಗ್ರಂಥಾಲಯದಲ್ಲಿ ಮೇಡಮ್ ಹೇಳಿದ ಸಾಕ್ಷರತೆ ಗ್ರಂಥಾಲಯ ಅಂತ ಒಂದು ವಿಭಾಗ ಇತ್ತು. ಅವಾಗ ಏನಾದ್ರು ಕಾರಣಾಂತರಗಳಿಂದ ಆಗಿರ್ಬೋದು. ಬಟ್ ಈಗ ಅನೇಕ ವಿದ್ಯಾರ್ಥಿಗಳು ಸುಮಾರು 60 ಜನ ಬರ್ತಾ ಇದ್ದಾರೆ. ಬರೀ ವಿದ್ಯಾರ್ಥಿಗಳಲ್ಲದೆ ಬೇರೆ ಬೇರೆಯವರು ಕೂಡ ಬಂದು ಗ್ರಂಥಾಲಯನ ಬಳಸ್ಕೋತಾ ಇದ್ದಾರೆ. ಸೊ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಗ್ರಂಥಾಲಯ ಇರಬೇಕು ಅಂತ ನಮ್ಮ ಆಶೆ ಮೇಡಮ್. ನೀವೇನು ಹೇಳ್ತೀರಾ ಅದಕ್ಕೆ? ಇದ್ರೆ ಎಷ್ಟು ಅನುಕೂಲ ಏನಾಗ್ಬೋದು? ಹೌದೌದು. ಮಕ್ಕಳಿಗೆ ಅರಸೀಕೆರೆಗೆ ಹಿಂಗೆಲ್ಲ ಹೋಗೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಿಂಗೆ ರೂರಲ್ಲೇ ಗ್ರಾಮ ಪಂಚಾಯತಿ ಗ್ರಂಥಾಲಯ ಇರೋದ್ರಿಂದ ಮಕ್ಕಳೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದಾರೆ. ಹಂಗಾಗಿ ಅವ್ರ ಜ್ಞಾನಾರ್ಜನೆ ಇನ್ನ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ರೀತಿ ಒಂದು ಗ್ರಂಥಾಲಯ ಇತ್ತು ಅಂತ ಹೇಳಿದ್ರೆ ಮಕ್ಕಳು ಈ ಮೊಬೈಲ್ ಗೋಜು ಮತ್ತೊಂದು ಮಗದೊಂದು ಅದು ಬೇಕು, ವಿಚಾರಗಳನ್ನು ತಿಳ್ಕೊಳಕ್ ಬೇಕು, ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳಕ್ ಬೇಕು. ಅದಲ್ಲದೆ ಗ್ರಂಥಾಲಯ ಇತ್ತು ಅಂತ ಹೇಳಿ ಸರಿಸುಮಾರು 5,000 ಪುಸ್ತಕಗಳ ಒಂದು ಗ್ರಂಥಾಲಯ ನಮ್ಮ ಆರಹಳ್ಳಿ ಗ್ರಾಮದಲ್ಲಿ ಇದೆ ಅಂದರೆ ನಮಗೆ ಖುಷಿ ವಿಚಾರ. ಸೊ ಹಾಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇದೇ ರೀತಿ ಗ್ರಂಥಾಲಯಗಳು ಹೆಚ್ಚು ಹೆಚ್ಚು ಆಗಬೇಕು. ನಾವು ಓದುಗರು ಹೆಚ್ಚು ಹೆಚ್ಚು ಗಮನ ಕೊಟ್ಟು ಪುಸ್ತಕಗಳನ್ನು ಓದಬೇಕು. ಪುಸ್ತಕದಲ್ಲಿ ಸಿಗ್ತಕ್ಕಂಥ ಗ್ರಂಥಾಲಯ ಬಹಳಷ್ಟು ಅನೇಕ ವರ್ಷಗಳಿಂದ ಅವರು ಎಲ್ಲ ಪರಿಸರನ ಅನ್ವೇಷಣೆ ಮಾಡಿರ್ತಾರೆ. ಅನೇಕ ವಿಚಾರಗಳನ್ನು ನಮಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ. ಅನೇಕ ಲೇಖಕರನ್ನು ನಾವು ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಕೊಡೋಕ್ಕೆ ಇಂಥ ಗ್ರಂಥಾಲಯಗಳು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇಷ್ಟು ಹೇಳ್ತಾ ಯಾರ್ಯಾರು ಈ ವಿಡಿಯೋ ನೋಡ್ತೀರೋ ತಮ್ಮ ತಮ್ಮ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ದಯವಿಟ್ಟು ಒಂದೊಂದು ಗ್ರಂಥಾಲಯಗಳನ್ನ ನಿರ್ಮಾಣ ಮಾಡೋಕ್ಕೆ ನಾವು ಸರ್ಕಾರ ಕಡೆ ಗಮನ ಹರಿಸಬೇಕು. ಸರ್ಕಾರಕ್ಕೆ ಪತ್ರದ ಮುಖಾಂತರ ಆಗಿರ್ಬೋದು, ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಅದಕ್ಕೊಂದು ಉತ್ತೇಜನ ಕೊಡುವಂಥ ಕೆಲಸಗಳನ್ನ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಶನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೇಡಮ್, ತಮಗೆ ತುಂಬ ಧನ್ಯವಾದಗಳು ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಸೊ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳಿಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ಅನುಕೂಲ ಆಗಿರೋ ಥರ ಬುಕ್ಸ್ಗಳೆಲ್ಲ ಇದ್ದಾವೆ. ಸಾಮಾನ್ಯ ಜ್ಞಾನ ಆಗಿರ್ಬೋದು, PSI ಆ್ಯಂಡ್ RRB ಈ ಕಾಂಪಿಟೇಟಿವ್ಗಳಿಗೆಲ್ಲ ಬರೆಯೋದಕ್ಕೆ ತುಂಬ ಉಪಯೋಗ ಆಗ್ತಾ ಇದೆ ಈ ಬುಕ್ಸ್ಗಳು. ಇವೆಲ್ಲ ಬಂದುಬಿಟ್ಟು ಮಕ್ಕಳೆಲ್ಲ ರೆಫರ್ ಮಾಡ್ತಾರೆ. ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಪ್ರೌಢಶಾಲೆ ಶಿಕ್ಷಕರಿಗೂ ಕೂಡ ಅನುಕೂಲ ಆಗೋ ಥರ ಬುಕ್ಸ್ಗಳೆಲ್ಲ ಇದ್ದಾವೆ. ತುಂಬ ಯೂಸ್ಫುಲ್ ಆಗಿದೆ ಅವರಿಗೆಲ್ಲ. ಮತ್ತು ಗ್ರಾಮ DG ವಿಕಸನ ಕಡೆಯಿಂದ ನಮಗೆ ಮೊಬೈಲು ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ತುಂಬ ಉಪಯೋಗ ಆಗಿದೆ ಮಕ್ಕಳಿಗೆ. ಸೊ ನಿಮ್ಮಿಂದ ಇನ್ನೂ ಅನೇಕ ಗ್ರಂಥಾಲಯ ನಡೆಸೋರಿಗೆ ಉತ್ತೇಜನ ಸಿಗಲಿ. ಸೊ ಯಾಕೆಂತಂದರೆ ಒಂದು ಗ್ರಂಥಾಲಯನ ಸರ್ಕಾರದ ಕಡೆಯಿಂದ ಅದನ್ನು ನಡೆಸ್ತಾ ಇರ್ಬೋದು, ಹಣ ಬಿಡುಗಡೆ, ಅದನ್ನು ನಿರ್ವಹಣೆ ಮಾಡೋದಿದೆಯಲ್ಲ ಅದು ದೊಡ್ಡ ಜವಾಬ್ದಾರಿ. ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರೋ ಆ ರೀತಿ ಮಕ್ಕಳಿಗೆ ಒಂದು ಜ್ಞಾನ ಸಿಗತ್ತೆ. ಹೌದು, ಗ್ರಂಥಪಾಲಕರು ಯಾವಾಗಲೂ ಮನೋವಿಜ್ಞಾನಿ ಥರ ಇರಬೇಕು. ಯಾಕೆ ಅಂತಂದರೆ ಮಕ್ಕಳ ಮನಸ್ಸನ್ನು ಗ್ರಂಥಪಾಲಕರು ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಯಾವ ಬುಕ್ ಬೇಕು, ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವುದೇ ಪುಸ್ತಕ ಬೇಕು ಅದನ್ನೆಲ್ಲ ನಾವು ಅವರಿಗೆ ಸೇವೆಯನ್ನು ಮಾಡಬೇಕು. ಸೊ ಆಗ ಅವರು ಕೂಡ ಒಂದು ರೀತಿ ಉತ್ಸಾಹದಿಂದ ಓದೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ಬೋದು. ರೆಫರೆನ್ಸ್ ಕೊಟ್ಟಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸಾಕ್ಬಿಡಿ ಮೇಡಮ್, ಸಾಕ್ಬಿಡಿ. ಅಂತೆ ಅವಾಗ ಖಾಲಿ ಆದ್ರೆ ನಾನು ಬರ್ದೇ ದಿವಸ ಫೋಟೋ ಕ್ಲಿಕ್ ಮಾಡಿದ್ದೀರಾ ಅನ್ಸುತ್ತೆ. ಹಂಗಂದ್ರೆ ಮುಚ್ಚಿತ್ತು ಅಂದ್ರೆ ಟೈಮಿಂಗ್ಸ್
ಆಕ್ಟಿವ್ ಉಂಟಾ ಎಂತ ಇದು ಡೈಲಿ 14 ಕಿಲೋಮೀಟರ್ ಗಾಡಿ ಬಿಡ್ತೀರಾ ಅಪ್ ಅಂಡ್ ಡೌನ್? ನಮ್ಮನೆಯವರು ಲೈಬ್ರರಿಯನ್ ಆಗಿ ರಿಟ್ರೀಟ್ ಆಗಿದ್ದಾರೆ. ಓ ಅವರು ಲೈಬ್ರರಿಯನ್ನ, ನೀವು ಲೈಬ್ರರಿಯನ್ನ? ಅವರು ಬ್ರಾಂಚ್ ಅಲ್ಲಿ ಇದ್ರು ಅರಸೀಕೆರೆಯಲ್ಲಿ.